together, or if they are not satisfied with that, they can go to the court also and get a case registered and refer it to any agency. We have no objection. Any agency can investigate. Then we will take action. Some time has to be given because there is no time. In the morning they said, and in the afternoon the association president said that he would come and meet me in the office with this, but I was waiting for him. He had not come. So finally I came here and I told them also. My only thing is request is not to block the road. Whatever may be the thing between the police and the advocates, let us not see that the public suffer. I make a sincere request to the advocates to see that there is no trouble to the public and there should be free flow of traffic. And then even now again I will repeat, we are ready for that joint inquiry can be conducted by one of the advocate and police together. Or a case can be taken up in the court and they can give it to any agency. We are ready. For 4 hours you have tolerated them squatting at Mysore Bank Circle. This is perhaps the single largest strike. How have you tolerated this? No, we were taking and discussing the situation. Sometimes it happens. Sir, what are the just now they have told we have to inquire and that's what I said. We have to conduct a preliminary inquiry. Preliminary inquiry ಮಾಡಿದ ನಂತರ ಗೊತ್ತಾಗುತ್ತೆ. ಈಗ ಅವರು ಹೇಳಿದ್ದಾರೆ ಇಲ್ಲ, ಈಗ ಹೇಳಿದ್ದಾರೆ, ಈಗ ಬೆಳಗ್ಗೆ ಮಧ್ಯಾಹ್ನದಿಂದ ಶುರುವಾಗಿದೆ. ಈಗ ವಿಚಾರ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಇದೇ ಬಂದೋಬಸ್ತ್ ಮಾಡ್ತಾ ಇದ್ದೇವೆ. ಸರಿಯಾಗಿ ವಿಚಾರ ಮಾಡಿ ತಮ್ಮ ಮುಂದೆ ವಿಷಯ ಇಡ್ತೇವೆ. ಇಲ್ಲ, ಎಲ್ಲರೂ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ತರ ಆಗ್ತದೆ. ಅವರು ಇವರು ಅಂತ ಏನಿಲ್ಲ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು. ಸಾರ್ವಜನಿಕ ಸಾಕಷ್ಟು ತೊಂದರೆ ಆಗಿದೆ ಸರ್. ಸಾರ್ವಜನಿಕರಿಗೆ ತೊಂದರೆ ಆಗಿದೆ, ತೊಂದರೆ ಆಗಬಾರ್ದು. ಯಾರೇ ನಮ್ಮ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಿರೋರು, ಮೆರವಣಿಗೆ ಮಾಡ್ತಿರೋರು ಸಾಮಾನ್ಯವಾಗಿ ಪರ್ಮಿಷನ್ ತೆಗೆದುಕೊಳ್ತಾರೆ, ಒಂದು ಸೈಡ್ ನಲ್ಲಿ ಹೋಗ್ತಾರೆ. ನಾವು ವಿ ರೆಗ್ಯುಲೇಟ್ ದಿ ಟ್ರಾಫಿಕ್, ಸಿ ದಟ್ ಅಟ್ ಲೀಸ್ಟ್ ಮಿನಿಮಮ್ ಇನ್ಕನ್ವೀನಿಯನ್ಸ್ ಇಸ್ ಡನ್ ಟು ದಿ ಪಬ್ಲಿಕ್. ಅಲ್ಲ, 6 ಗಂಟೆ ಸಹಿಸಿಕೊಂಡ್ರಲ್ಲ ಸರ್, ಏನ್ ಕಾರಣ ಅದಕ್ಕೆ ಅಂತ? ಕೆಲವೊಂದು ಸಂದರ್ಭದಲ್ಲಿ ಆಗ್ತದೆ ಅಂತ ಹೇಳಿದ್ನಲ್ಲ, ಕೆಲವೊಂದು ಸಂದರ್ಭ ಅನುಗುಣವಾಗಿ ಆಗ್ತದೆ. ನನ್ನ ಗಮನಕ್ಕೆ ಬಂದಿಲ್ಲ. ಒಂದೊಂದ್ಸತಿ ಕಚೇರಿಗೆ ಬಂದಿರಬಹುದು, ನನ್ನ ಗಮನಕ್ಕಂತ ಬಂದಿಲ್ಲ. ಈಗ ಹೇಳಿದ್ದಾರೆ, ಈಗ ವಿಚಾರ ಮಾಡ್ತಾರೆ. ನೋಡೋಣ ಅವರು ಪ್ರತಿಭಟನೆ ಏನ್ ಮಾಡ್ತಾರೆ, ನಾವು ಅದಕ್ಕೆ ಅದು ಗೊತ್ತಿಲ್ಲ. ಅವ್ರು ಮಾತಾಡೋಣ ಅಂತಾನೆ ಬಂದೆ, ಅಲ್ಲಿ ಮಾತನಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಎಲ್ಲ ಕೂಗಾಟ ಜೋರಾಗಿದೆ. ಅದರಿಂದ ಇಲ್ಲ, there is no need to use force. They continue till 8-9. Let us see, we will discuss now with the officers and we will take it. ಸರ್, ಬೆಂಗಳೂರು ಪೊಲೀಸರ ಅಬಿಲಿಟಿ ಬಗ್ಗೆ ಬಹಳ ಹೇಳ್ತಾರೆ ಸರ್, ಆದ್ರೆ ಈ ವಿಷಯದಲ್ಲಿ ತುಂಬಾ ಅಸಹಾಯಕರಾಗಿ ನಿಂತ್ಕೊಂಡ್ರು. ಅಸಹಾಯಕರಾಗಿ ಏನು ನಿಂತಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸರ್, ನಡೀತಾರೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಂದು ಕ್ರಮ ತೆಗೆದುಕೊಳ್ಬೇಕು. ಅಸಹಾಯಕತೆ ಪ್ರಶ್ನೆ ಬರುವುದಿಲ್ಲ. ಸ್ಕೂಲ್ ಮಕ್ಕಳೆಲ್ಲ ಟ್ರಾಫಿಕ್ ಎಲ್ಲ ಇದರಲ್ಲಿ ಇಲ್ಲ, ಅದಕ್ಕೆ ನಾವು ಡೈವರ್ಟ್ ಮಾಡಿದೀವಿ, ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಇದಿಷ್ಟು ಸಂಧಾನ ವಿಫಲವಾದ ನಂತರ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಚಿ ಹೇಳಿರುವಂತದ್ದು. ಆರೋಪ ಬಂದ ತಕ್ಷಣ ಅವರನ್ನ ಕೆಲಸದಿಂದ ವಜಾ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸಮಯಾವಕಾಶ ಕೊಡಬೇಕು. ಹೀಗಾಗಿ ಒಟ್ಟಾರೆ ಟ್ರಾಫಿಕ್ ಪೊಲೀಸರು ಹಾಗೂ ವಕೀಲರ ಜಟಾಪಟಿ ನಡುವೆ ನಿಜವಾಗ್ಲೂ ಪರದಾಟ ಪಡುವಂಥದ್ದು ಅನುಭವಿಸ್ತಾ ಇರುವಂಥದ್ದು ಬೆಂಗಳೂರಿಗರು, ಸಾರ್ವಜನಿಕರು, ವಾಹನ ಸವಾರರು. ಸಾಕಷ್ಟು ಹೊತ್ತು ಸತತ 5-6 ಗಂಟೆಗಳ ಈ ಪ್ರತಿಭಟನೆಯಿಂದ ಜನರು ಬಸವಳೆದಿದ್ದಾರೆ. ನಿಜಕ್ಕೂ ಟ್ರಾಫಿಕ್ ಜಾಮ್ನಿಂದ ಬೇಸತ್ತಿದ್ದಾರೆ. ಹಾಗಾದ್ರೆ ಈ ವಕೀಲರ ಪ್ರತಿಭಟನೆಗೆ ನೀವೇನ್ ಹೇಳ್ತೀರಿ, ಜನ ಏನ್ ಹೇಳ್ತಾರೆ, ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ, ಜನರ ಕರೆಗಳನ್ನ ಕೂಡ ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.